4 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದು 7 ಜನರು ದುರ್ಮರಣವನ್ನಪ್ಪಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ನೋಡಿ, ಮಹಾರಾಷ್ಟ್ರದ ಥಾಣೆ ಜಿಲ್ಲೆ ಭಿವಂಡಿಯಲ್ಲಿ ನಡೆದಿರುವಂತಹ ದುರ್ಘಟನೆ. ಅವಶೇಷಗಳ ಅಡಿಯಲ್ಲಿ ಇನ್ನೂ ಹಲವರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. 4 ಅಂತಸ್ತಿನ ಕಟ್ಟಡ ಬಿದ್ದು 7 ಜನ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಬಹಳಷ್ಟು ಬೇಸರ ಆಗತ್ತೆ. ಕಾರಣ ಶಿಥಿಲಾವಸ್ಥೆಯಲ್ಲಿ ಇತ್ತಂತೆ ಕಟ್ಟಡ. ಎಚ್ಚೆತ್ತುಕೊಳ್ಬೇಕಾಗಿತ್ತಲ್ವಾ? ಅವಶೇಷಗಳಡಿ ಇನ್ನೂ ಹಲವರು ಸಿಲುಕಿರುವಂಥ ಶಂಕೆ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದ್ದಾರೆ, ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಕಟ್ಟಡ ಶಿಥಿಲಗೊಂಡು ಕುಸಿದಿದೆ ಅಂತ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ಬೇರೆ ಬಹಳಷ್ಟು ಮಳೆ ಆವರಿಸಿತ್ತು. ಆ ಮಳೆಯಿಂದಲೇ ಕಟ್ಟಡ ಶಿಥಿಲಗೊಂಡು ಕುಸಿದಿದೆಯಾ ಅಥವಾ ಹಳೆಯ ಕಟ್ಟಡದಾಗಿತ್ತಾ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ನೋಡ್ತಾ ಇದ್ದೀರಿ, ಪಾಪ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಮ್ಮ ಕೈಲಿ ಆದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಭಾಳಷ್ಟು ಕಟ್ಟಡಗಳ ಅಡಿಯಲ್ಲಿ ಸಿಲುಕಿರೋದ್ರಿಂದ ಉಳಿದಿರೋ ಚಾನ್ಸಸ್ ಬಹುತೇಕ ಕಡಿಮೆ. ಬಹುಶಃ ಹಳೆಯ ಕಟ್ಟಡಗಳಿರ್ಬೋದು. ಅದು ಒಂದು ಕಟ್ಟಡ ಮಾತ್ರ ಅಲ್ಲ, ಇರುವಂತಹ ಪಕ್ಕದ ಕಟ್ಟಡಗಳು ಕೂಡ ಅಷ್ಟೇ ಹಳೆಯದಾಗಿದೆ. ನೋಡಿ, ಹಳೆಯ ಕಟ್ಟಡಗಳಿಗೆ ಈ ಜೀವಿತಾವಧಿ ಇರುವುದಿಲ್ಲ. ಎಚ್ಚರಿಕೆಯ ಕ್ರಮಗಳನ್ನು ಮೊದಲೇ ಅನುಸರಿಸಬೇಕಾಗಿತ್ತು. ನೋಡಿ ಎಷ್ಟರ ಮಟ್ಟಿಗೆ ಒಂದು ದುರ್ಘಟನೆ ಸಂಭವಿಸ್ಬಿಟ್ಟಿದೆ ಅಂತ ಹೇಳಿ. ಪಾಪ ಅಗ್ನಿಶಾಮಕ ದಳದ ಸಿಬ್ಬಂದಿ ಅವ್ರ ಕೈಲಾದಂಥ ಕೆಲಸಗಳನ್ನು ಅವ್ರು ಮಾಡ್ತಾರೆ. ಆದರೆ ಅಷ್ಟರಲ್ಲಾಗಲೇ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿರುವಂಥ ಲಕ್ಷಣಗಳು ನೋಡಿದ್ರೇ ಗೊತ್ತಾಗ್ತಾ ಇದೆ. ಭಾಳಷ್ಟು ಶಿಥಿಲಗೊಂಡಿದೆ. ಅದೊಂದೇ ಕಟ್ಟಡ ಅಲ್ಲ, ಇದನ್ನೇನಾದ್ರು ಮುಟ್ಟೋಕೆ ಹೋದರೆ ಪಕ್ಕದ ಕಟ್ಟಡಗಳು ಕೂಡ ತುಂಬ ಡೇಂಜರಸ್ ಎನ್ನುವಂಥ ಹಂತದಲ್ಲಿದೆ. ಇದಕ್ಕೆ 4 ಫ್ಲೋರ್ ಇದೆ ಅಂದಮೇಲೆ ಇಷ್ಟು ದೊಡ್ಡ ಮಟ್ಟದ ಅಂದರೆ ಅದಕ್ಕೆ ಜೀವಿತಾವಧಿಯೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂಥದ್ರಲ್ಲಿ ಪಾಪ ಜನ ಏನಕ್ಕಿದ್ರು ಅಥವಾ ಅದು ಮನೆಗಳಾಗುತ್ತೋ ಏನೋ ಗೊತ್ತಿಲ್ಲ. ಆದರೆ 4 ಅಂತಸ್ತಿನ ಕಟ್ಟಡ ಕುಸಿದಂತೂ ಬಹಳಷ್ಟು ಜನ ಮೃತಪಟ್ಟಿದ್ದಾರೆ. ಇನ್ನೊಂದಷ್ಟು ಜನ ಸಿಲುಕಿರಬಹುದು ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ. बाकी लोग पीछे आ गए, पीछे आ गए।